ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನಿವತ್ತು ಏರ್ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ತಂದಿದ್ದೀನಿ. ಸೊ ಫಸ್ಟ್ನೇ ಏರ್ ಪ್ರಾಬ್ಲಮ್ ಬಂದು ಡ್ಯಾಂಡ್ರಫು. ಸೊ ಡ್ಯಾಂಡ್ರಫಿಂದ ತುಂಬ ಸಫರ್ ಪಡ್ತವ್ರಿಗೆ ಸೊ ಹಾಫ್ ಬಾಟಲ್ ವಾಟರ್ ತೊಗೊಳ್ಳಿ ಆ್ಯಂಡ್ ಅದಕ್ಕೆ 5 ಟೇಬಲ್ ಸ್ಪೂನ್ ಆ್ಯಪಲ್ ಸೈಡರ್ ವಿನೆಗರ್ ಆ್ಯಡ್ ಮಾಡಿ. ಸೊ ಹಾಫ್ ಲೆಮನ್ ಆ್ಯಡ್ ಮಾಡಿ. ಸೊ ಈ ಸ್ಪ್ರೇನ ಸೊ ನೀವು ಸ್ನಾನಕ್ಕೂ ಮುಂಚೆನೇ ಅಪ್ಲೈ ಮಾಡ್ಕೋಬೇಕು. ಸೊ ಅಪ್ಲೈ ಮಾಡಿ ಸೊ ಸ್ಮೂತಾಗಿ ನೀವು ಮಸಾಜ್ ಮಾಡೋದ್ರಿಂದ ಸೊ ಡ್ಯಾಂಡ್ರಫ್ ಎಲ್ಲ ರಿಮೂವ್ ಆಗುತ್ತೆ. ಸೊ ಆ್ಯಂಡ್ ಈಗ ಬಂದು ಹೇರ್ ಡ್ಯಾಮೇಜ್ ಆಗಿರುತ್ತದು. ಸೊ ಡ್ರೈ ಹೇರ್ ಡ್ಯಾಮೇಜ್ ಆಗಿದ್ರೆ ಸೊ ಇದಕ್ಕೂ ಒಳ್ಳೆ ರೆಮಿಡಿ ನಾನು ಇವತ್ತು ತಂದಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಈ ರೀತಿ ಇರುವಂಥ ಹೇರು ಈ ರೀತಿ ಟ್ರಾನ್ಸ್ಫರ್ ಆಗುತ್ತೆ. ಸೊ ಫಸ್ಟಿಗೆ ಹೇರ್ ಮಾಸ್ಕ್ ಹಾಕ್ಬೇಡ ಒಂದು ಬೌಲ್ಗೆ. ಸೊ 3 ಟೇಬಲ್ ಸ್ಪೂನ್ ಹೇರ್ ಮಾಸ್ಕ್ ಹಾಕೋಣ. ಸೊ ಯಾವುದಾದ್ರೂ ಆಯಿತು. ಆ್ಯಂಡ್ ಅದಕ್ಕೆ ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಹಾಕೋಣ 3 ಇಂದ 2ವರೆಗೂ. ಸೊ ಅದಾದಮೇಲೆ ಕಂಡೀಷ್ನರ್ ಅಪ್ಲೈ ಮಾಡೋಣ. ನಿಮಗೆ ಯಾವ ಕಂಡೀಷ್ನರ್ ಬೇಕೋ ಆ ಕಂಡೀಷ್ನರ್ ಅಪ್ಲೈ ಮಾಡಿ. ಆ್ಯಂಡ್ ಕೋಕೋನಟ್ ಆಯಿಲ್ನ ಮಿಕ್ಸ್ ಮಾಡಿ. ಸೊ ಮಿಕ್ಸ್ ಮಾಡಾದಮೇಲೆ ಈ ರೀತಿ ನೀವು ಸ್ನಾನಕ್ಕೆ ಹೋಗೋಕ್ಕೂ ಮುಂಚೆನೇ ಈ ರೀತಿ ಅಪ್ಲೈ ಮಾಡಿ. ಆಫ್ಟರ್ ನೀವು ಬಾತ್ ಮಾಡೋದ್ರಿಂದ ಸೊ ನಿಮ್ಮ ಹೇರ್ ತುಂಬಾ ಸ್ಮೂತ್ ಆಗುತ್ತೆ. ಸೊ ನೋಡ್ತಾ ಇರೋದು ಯಾವ ರೀತಿ ಅಪ್ಲೈ ಮಾಡೋದು ಅಂತೇಳಿ. ಸೊ ಈ ರೀತಿ ಎಲ್ಲ ಕೂದಲಿಗೂ ಎಲ್ಲ ಕಡೆನೂ ಚೆನ್ನಾಗಿ ಅಪ್ಲೈ ಮಾಡಿ. ಸೊ ಅದಾದಮೇಲೆ ಹೇರ್ ವಾಶ್ ಮಾಡೋದ್ರಿಂದ ಸೊ ಒಂದು ಹಾಫ್ ಆನ್ ಅವರ್ ಬಿಟ್ಬಿಟ್ಟು ಏರ್ ವಾಶ್ ಮಾಡೋದ್ರಿಂದ ನಿಮಗೆ ಈ ರೀತಿ ಸ್ಮೂತಾಗಿರುವಂಥ ಏರ್ ಸಿಗುತ್ತೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಸ್ಮೂತ್ ಆಗಿದೆ ಅಂತೇಳಿ. ಸೊ ಈ ರೀತಿ ಹೇರ್ ಆಗುತ್ತೆ. ಸೊ ತುಂಬಾ ಬೆನಿಫಿಟ್ಸ್ ಇದೆ ಆ್ಯಂಡ್ ತುಂಬಾ ಲುಕ್ ಕಾಣಿಸುತ್ತೆ ಹೇರು. ಸೊ ನೋಡ್ತಾ ಇರ್ಬೋದು. ಸೊ ನೆಕ್ಸ್ಟ್ ಬಂದು ಗ್ರೇ ಹೇರ್ ಅಂದರೆ ವೈಟ್ ಹೇರ್ಗೆ ನೀವು ಮಾಸ್ಕ್ ಅಪ್ಲೈ ಮಾಡೋದು. ಸೊ ಇದು ಬಂದ್ಬಿಟ್ಟು ಶಾಂಪು. ಸೊ ನೀವು ಯಾವ ಶಾಂಪುನ ತೊಗೋಬೋದು. ಸೊ ಅದಕ್ಕೆ ಕಾಫಿ ಪೌಡರ್ ಅಪ್ಲೈ ಮಾಡಿ. ಸೊ ಕಾಫಿ ಪೌಡರ್ ಅಪ್ಲೈ ಮಾಡಿದ್ಮೇಲೆ ಕಾಫಿ ಅಪ್ಲೈ ಮಾಡಿ. ಸೊ ಬ್ರೇವೆಡ್ ಕಾಫಿ ಆ್ಯಂಡ್ ಕೋಕೋ ಪೌಡರ್ ಹಾಕಬೇಕು 1 ಟೇಬಲ್ ಸ್ಪೂನು. ಸೊ ಅದಕ್ಕೆ ವಿಟಮಿನ್ ಇ ಕ್ಯಾಪ್ಸೂಲ್ಸ್ನ ಆ್ಯಡ್ ಮಾಡ್ತಿದ್ದೀನಿ. ಸೊ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸೊ ಈ ರೀತಿ ಪೇಸ್ಟ್ ಆಗುತ್ತೆ. ಸೊ ಈ ಪೇಸ್ಟ್ ನೀವು ಸ್ನಾನ ಮಾಡುವಾಗಲೇ ಅಪ್ಲೈ ಮಾಡಬೇಕು. ಸೊ ಶಾಂಪೂ ಥರ ಅಪ್ಲೈ ಮಾಡ್ಕೋಬೇಕು ನೀವು. ಸೊ ಈ ರೀತಿ ತಿಕ್ಕಾಗಿ ಸ್ಮೂತಾಗಿ ಪೇಸ್ಟ್ ಅಪ್ಲೈ ಮಾಡ್ಕೋಬೇಕು. ಸೊ ಅದು ಮಾಡೋದ್ರಿಂದ ನಿಮಗೆ ಈ ರೀತಿ ಗ್ರೇ ಕಲರ್ ಕಾಣಿಸುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಸ್ಮೂತಾಗಿ ಎಷ್ಟು ಶೈನಿಂಗ್ ಆಗಿದೆ ಅಂತೇಳಿ ಹೇರು. ಸೊ ಇದು ಬಂದು ಏರ್ ಫಾಲ್ ಸ್ಟಾಪ್ ಮಾಡೋವಂಥ ರೆಮಿಡಿ ಹೇಳ್ತಾ ಇದ್ದೀನಿ. ಸೊ ಫಸ್ಟಿಗೆ ಹರಳೆಣ್ಣೆ ಅಪ್ಲೈ ಮಾಡೋಣ. ಸೊ 3 ಟೇಬಲ್ ಸ್ಪೂನ್ ಹರಳೆಣ್ಣೆನ ಒಂದು ಬೌಲ್ಗೆ ಹಾಕ್ಕೊಂಡು ಸೊ ಅಲೋವೆರಾ ಜೆಲ್ ಆಗಿರ್ಬೋದು ಅಥವಾ ಫ್ರೆಶ್ ಅಲೋವೆರಾ ಸಿಗೋದ್ರೆ ಅಲೋವೆರಾ. ಸೊ ಅದಾದಮೇಲೆ ವಿಟಮಿನ್ ಇ ಕ್ಯಾಪ್ಸೂಲ್ಸು ಒಂದು 3 ಆ್ಯಡ್ ಮಾಡ್ಕೊಳ್ಳಿ. ಸೊ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ತಿಕ್ ಪೇಸ್ಟ್ ಮಾಡಿಕೊಂಡು ಸೊ ನಿಮ್ಮ ಹೇರ್ ಬುಡ ಇರುತ್ತಲ್ಲ ಸೊ ಬುಡಕ್ಕೆ ಅಪ್ಲೈ ಮಾಡ್ಕೋಬೇಕು. ಸೊ ಈ ರೀತಿ ಅಪ್ಲೈ ಮಾಡ್ಕೊಳ್ಬೇಕು. ಸೊ ಚೆನ್ನಾಗಿ ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡಿ. ಸೊ ಒಂದು ಹಾಫ್ ಆನ್ ಅವರ್ ಆಗಿರ್ಬೋದು ಅಥವಾ ನಿಮಗೆ ಒಂದು ದಿನ ಬೇಕು ಅಂದರೆ ದಿನಾನೇ ಬಿಟ್ಟು ಈ ರೀತಿ ಸ್ನಾನ ಮಾಡೋದ್ರಿಂದ ನಿಮ್ಮ ಹೇರು ಫಾಲ್ ಆಗೋದಿಲ್ಲ. ಸೊ ತುಂಬಾ ಥಿಕ್ ಆ್ಯಂಡ್ ಲಾಂಗ್ ಹೇರ್ ಬೇಕು ಅಂತಂದರೆ ಈ ರೆಮಿಡಿನ ಅಪ್ಲೈ ಮಾಡಿ. ಸೊ ಅದಾದಮೇಲೆ ಆಯಿಲಿ ಹೇರ್ಗೆ ಒಳ್ಳೆ ಸೊಲ್ಯೂಷನ್ನು. ಸೊ ಶಾಂಪು ಯಾವುದಾದ್ರೂ ಆಯಿತು ನೀವು ಯೂಸ್ ಮಾಡೋಂಥ ಶಾಂಪುಗೆ. ಸೊ ಲೆಮನ್ ಜ್ಯೂಸ್ನ ಹಾಕ್ತಾಯಿದ್ದೀನಿ. ಸೊ ಹಾಫ್ ಲೆಮನ್ ಜ್ಯೂಸು. ಸೊ ವಾಟರು, ಪಾಯಿಂಟ್ ಆಫ್ ವಾಟರು. ಸೊ ಅದನ್ನ ಸ್ನಾನ ಮಾಡುವಾಗ ಶಾಂಪು ಥರ ಯೂಸ್ ಮಾಡೋದ್ರಿಂದ ನಿಮ್ಮ ಆಯಿಲಿ ಹೇರ್ ಥರ ಇರುತ್ತೆ ನಿಮ್ಮ ಹೇರು. ಈ ರೀತಿ ಸಾಫ್ಟಾಗಿರುತ್ತೆ. ಸೊ ಲುಕ್ ಕಾಣಿಸುತ್ತೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಸ್ಮೂತಾಗಿದೆ ಹೇರು ಅಂತೇಳಿ. ಸೊ ಅದಾದಮೇಲೆ
ಏನು ತಲೆಯಲ್ಲಿರುವಂಥ ಏನೇ ಒಳ್ಳೆ ರೆಮಿಡಿದು. ಸೊ ಜಂಬ ಆಯಿಲ್ ಅಂತ ಒಂದು 3 ಟೇಬಲ್ ಸ್ಪೂನ್ ಅಪ್ಲೈ ಮಾಡಿ. ಸೊ ಅದಾದಮೇಲೆ ಟೀ ಆಯಿಲ್ ಒಂದು 3-4 ಡ್ರಾಪ್ಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಸ್ನಾನ ಮಾಡೋಕ್ಕೂ ಮುಂಚೆ 1 ಅವರ್ ಆಗಿರ್ಬೋದು ಅಥವಾ ಹಾಫ್ ಆನ್ ಅವರ್ ಆಗಿರ್ಬೋದು ಬಿಟ್ಟು ಸ್ನಾನ ಮಾಡ್ಕೊಳ್ಳೋದ್ರಿಂದ, ಹೇರ್ ವಾಶ್ ಮಾಡೋದ್ರಿಂದ ಸೊ ನಿಮ್ಮ ಹೇರಲ್ಲಿರುವಂಥ ಏನೆಲ್ಲ ಸತ್ತೋಗುತ್ತೆ ಅಥವಾ ಕೆಳಗೆ ಬಿಡುತ್ತೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಹೇರು ಅಂತೇಳಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್ ಗೈಸ್.